ಪ್ರತಿ ಸಾರಿ ಕಾರ್ಯಕ್ರಮದಲ್ಲಾಗಲಿ ಅಥವಾ ಜನರು ಇಲ್ಲಿಗೆ ಬಂದು ಮಾತಾಡಬೇಕಾದ್ರೆ ಅಥವಾ ಕೌನ್ಸಿಲಿಂಗಲ್ಲಿ ಭಾಗಿಯಾದಾಗ ಎಲ್ಲರೂ ಹೇಳತಕ್ಕಂಥದ್ದು, ಸರ್ ಭಾಳ ಸಮಸ್ಯೆ ಸರ್, ಹುಟ್ಟದಾಗ್ಲಿಂದಲೂ ನನಗೆ ಸಮಸ್ಯೆ ತಪ್ಪಿಲ್ಲ. ಆ ಸಮಸ್ಯೆಗೆ ಇನ್ನೊಂದು ಅವತಾರವೇ ನಾನು ಆಗ್ಬಿಟ್ಟಿದ್ದೀನಿ ಸರ್. ಯಾಕಂದರೆ ಒಂದಾದ ಮೇಲೊಂದು ಸಮಸ್ಯೆ, ಹೆಂಗೆ ಬದುಕಿದ್ರು, ಎಷ್ಟೇ ಒಳ್ಳೆತನದಿಂದ ಬದುಕಿದ್ರು ಈ ಸಮಸ್ಯೆಗಳು ನಮ್ಮನ್ನು ಬಿಡ್ತಾ ಇಲ್ಲ ಸರ್. ಅಂದರೆ ನನಗನ್ಸುತ್ತೆ ಸಮಸ್ಯೆಗಳು ಬಂದಿರೋದು ಸಮಸ್ಯೆ ಅಲ್ಲ, ಅದನ್ನು ಸರಿಯಾಗಿ ನಿರ್ವಹಿಸೋಕೆ ಬರದೇ ಇರೋದು ನಿಜವಾದ ಸಮಸ್ಯೆ. ಅಲ್ಲ ಸ್ವಾಮಿ, ಹೇಳಿ ಯಾರಿಗೆ ಸಮಸ್ಯೆ ಇಲ್ಲ? ಇಷ್ಟೆಲ್ಲ ಹೇಳ್ತಾರೋ ನನಗಿಲ್ವಾ? ಅಥವಾ ನಮಗೆ ಕಲಿಸಿದ ಬುದ್ಧನಿಗಿರಲಿಲ್ವಾ? ಅಥವಾ ಆ ಭಗವಂತನಿಗೂ ಸಮಸ್ಯೆ ತಪ್ಪಿದ್ದಲ್ಲ. ಅಂದರೆ ಸವಾಲುಗಳನ್ನು ಸಮಸ್ಯೆ ಎಂದುಕೊಳ್ತೀವಿ, ಅದು ನಮ್ಮ ಎಡ್ಡತನ. ಸವಾಲು ಅಂದುಕೊಳ್ಬೇಕು. ಈಗ ನೀವು ಕರೆಕ್ಟಾಗಿ ಯಾವುದೋ ಒಂದು ಜಾಗಕ್ಕೆ, ಯಾವುದೋ ಒಂದು ಫಂಕ್ಷನ್ಗೆ ಅಥವಾ ಆಫೀಸ್ಗೆ ಕರೆಕ್ಟಾಗಿ 9 ಗಂಟೆಗೆ ಹೋಗಬೇಕು. ಬಟ್ ದಾರಿಲಿ ಹೋಗ್ತಾ ಇದ್ರೆ ಪೆಟ್ರೋಲ್ ಖಾಲಿ ಆಯಿತು ಅಥವಾ ಏನೋ ಗಾಡಿ ಕೆಟ್ಟು ಹೋಯಿತು. ಇದು ಸಮಸ್ಯೆನೋ ಸವಾಲು? ಸಮಸ್ಯೆ ಎಂದುಕೊಂಡ್ರೆ ಅಯ್ಯೋ ನನ್ನ ಬದುಕು ಹಾಳಾಗೋಯ್ತು, ನನ್ನ ಹಣೆ ಬರನೇ ಇಷ್ಟು ಅಂತೀವಿ. ಬಟ್ ಸವಾಲಾಗಿ ತಗೊಂಡ್ರೆ ಅದಕ್ಕೆ ದಾರಿಗಳನ್ನು ಹುಡುಕ್ತಾ ಹೋಗ್ತೀವಿ. ಸೊ ನಾನು ಮೊದಲು ಚಿಕ್ಕದಾಗ ಅದನ್ನು ಬಿಡಿಸ್ತೀನಿ. ಅದನ್ನು ಸಮಸ್ಯೆ ಎಂದುಕೊಳ್ತೀರೋ ಅಥವಾ ಒಂದು ಸವಾಲು ಎಂದುಕೊಳ್ತೀರೋ? ನಿಮ್ಮ ಅಪ್ಪ ಅಮ್ಮ ಹೇಳಿದ್ರು, ನೋಡಮ್ಮ ಈ ಸತಿ PUCಯಲ್ಲಿ ನೀನು ಡಿಸ್ಟಿಂಕ್ಷನ್ನೇ ಬರಬೇಕು. ಅಯ್ಯೋ ಅಪ್ಪ ಹಿಂಗೆ ಹೇಳ್ಬಿಟ್ರು ಅನ್ನೋದು ಸಮಸ್ಯೆನೋ ಅಥವಾ ಅಪ್ಪ ಹಿಂಗೆ ಹೇಳಿದ್ದಾರೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಸವಾಲು? ಪ್ರತಿ ಸಾರಿ ಸವಾಲುಗಳ ಮೂಲಕ ಬದುಕನ್ನು ನಡೆಸಬೇಕು. ಹಾಗಂದ್ರೆ ಅದು ಯಾವುದೋ ದ್ವೇಷಕ್ಕೆ ಮುನ್ನುಡಿ ಬರೆಯೋದಲ್ಲ, ನಮ್ಮೊಳಗಿನ ಹಠಕ್ಕೆ, ನಮ್ಮೊಳಗಿನ ಸಂಕಲ್ಪ, ನಮ್ಮೊಳಗಿನ ವೇಗ ಹೆಚ್ಚಾಗಲಿಕ್ಕೆ ಅದೊಂದು ಮಾರ್ಗ. ಈ ಕೆಟ್ಟ ಸವಾಲು, ನಾನೇನು ಬಿಡಲ್ಲ, ನಾನೇನು ಒಡೆದಾಕ್ತೀನಿ, ನಿನ್ನನ್ನು ಯಾರನ್ನು ಮದುವೆ ಆಗ್ತೀಯ ಹಾಗೆ ನೋಡೋಣ ಅಂದರೆ ಈ ಕೆಟ್ಟ ಸವಾಲುಗಳಿದ್ದಾವಲ್ಲ, ಈ ಸವಾಲುಗಳು ನಿಮ್ಮನ್ನು ಮತ್ತು ನಿಮ್ಮ ಸಂಪರ್ಕದಲ್ಲಿರುವವರನ್ನು ಅಷ್ಟರನ್ನು ನಾಶ ಮಾಡುತ್ತೆ. ಯಾಕಂದರೆ ಕೆಟ್ಟ ಸವಾಲುಗಳು ಈ ಸಮಾಜಕ್ಕೆ ಹಿತ ಅಲ್ಲ. ಈ ಸಮಾಜಕ್ಕೆ ಯಾವುದು ಹಿತವಲ್ಲವೋ ಅದನ್ನು ಸಮಾಜನೇ ಕಾಲಕ್ರಮೇಣ ಕಿತ್ತಾಗ್ತಾ ಹೋಗುತ್ತೆ. ಈಗ ಯಾರೋ ಒಬ್ಬ ಕೊಲೆಗಾರ ಇದ್ದ, ರೌಡಿ ಅಂದ್ಕೊಳ್ಳೋಣ, ಅವನು ಸಮಾಜಕ್ಕೆ ಭಾಳ ತೊಂದರೆ ಕೊಡ್ತಾ ಇದ್ದ. ಪಾಪ ಚಿಕ್ಕ ಪುಟ್ಟ ಜನರಿಗೆ ಕೇಳೋ ಧೈರ್ಯ ಇಲ್ಲ ಅಥವಾ ಕೇಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ಸಮಾಜಕ್ಕೆ, ಪ್ರಕೃತಿಗೆ ಅವನು ಭಾಳ ದೊಡ್ಡ ವೈರಿ ಅಂತ ಪ್ರಕೃತಿಗೂ ಗೊತ್ತಿರುತ್ತೆ ಅಥವಾ ಸಮಾಜನೂ ಅದನ್ನು ಗಮನಿಸ್ತಾ ಇರುತ್ತೆ. ಕಾಲಕ್ರಮೇಣ ಅವನು ಈ ಸಮಾಜಕ್ಕೆ ಶಾಪ ಆಗ್ತಿದ್ದಾನೆ ಅಂದರೆ ಅದು ಯಾವುದೋ ಮೂಲಕ ಅವನ ನಾಶ ಆಗೇ ಆಗುತ್ತೆ. ಜನ ಮಾಡದೇ ಇರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಅದಾಗುತ್ತೆ. ಅದಕ್ಕೆ ನಾವು ಯಾವಾಗಲೂ ನಮ್ಮೆಲ್ಲರನ್ನು ಗಮನಿಸ್ತಾ ಇರೋ CCTVಗಿಂತ ಮೀರಿದ್ದು ಇನ್ನೂ ಸೂಕ್ಷ್ಮವಾಗಿ ಯಾವುದೋ ನಮ್ಮ ಶಕ್ತಿ, ಯಾವುದೋ ಒಂದು ಶಕ್ತಿ ನಮ್ಮನ್ನು ಗಮನಿಸ್ತಾ ಇದೆ, ಅದು ಕರ್ಮ ಸಿದ್ಧಾಂತ ಇರಲಿ. ಆದರೆ ಈಗ ನಾನು ಹೇಳುವಂಥ ಈ ಪುಟ್ಟ ಕಥೆ ಇದೆಯಲ್ಲ, ಸಮಸ್ಯೆಗಳು ಬಂದಾಗ ನಾವು ಸಮಸ್ಯೆ ಕಡೆ ಫೋಕಸ್ ಮಾಡಬೇಕು, ಪರಿಹಾರದ ಕಡೆ ಫೋಕಸ್ ಮಾಡಬೇಕು. ಇಲ್ಲಿ 2 ವಿಚಾರ ತಿಳ್ಕೊಳ್ಳೋಣ. ಯಾಕಂದರೆ ದೊಡ್ಡ ಸಮಸ್ಯೆಗಳಿಗೆ ದೊಡ್ಡ ಪರಿಹಾರ ತುಂಬ ಸಾರಿ ಇರಲ್ಲ. ದೊಡ್ಡ ಸಮಸ್ಯೆಗೆ ಯಾವುದೋ ಚಿಕ್ಕದಾಗಿ ಪರಿಹಾರ ಇರುತ್ತೆ. ಅದು ಯಾರಿಂದ ಬೇಕಾದರೂ ಸಿಗ್ಬೋದು. ಚಿಕ್ಕ ಮಗುವಿನಿಂದ ಕೆಲವೊಮ್ಮೆ ನಮಗೆ ಸಜೆಷನ್ ಸಿಕ್ಕಿ ಅದು ಸರಿ ಅನಿಸ್ಬಿಟ್ಟಿರುತ್ತೆ. ಕೆಲವೊಮ್ಮೆ ದೊಡ್ಡವರು ಕೊಟ್ಟರು ಕೂಡ ಅಷ್ಟೇನೂ ವರ್ಕೌಟ್ ಆಗಿರೋದಿಲ್ಲ. ಹಾಗಾಗಿ ಸಮಸ್ಯೆ ಬಂದಾಗ ನಾವು ಸಮಸ್ಯೆ ಕಡೆ ಫೋಕಸ್ ಮಾಡೋದನ್ನು ಬಿಟ್ಟು ಅದಕ್ಕಿರೋ ಪರಿಹಾರದ ಬಗ್ಗೆ ಫೋಕಸ್ ಮಾಡಿದಾಗ ಜೀವನದ ಪ್ರೀತಿ ಹೆಚ್ಚಾಗುತ್ತೆ. ನೋಡಿ, ಒಂದು ಜಪಾನ್ ದೇಶದ ಒಂದು ಸೋಪ್ ಫ್ಯಾಕ್ಟ್ರಿ, ಸೋಪನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥ ಒಂದು ದೊಡ್ಡ ಹೆಸರುವಾಸಿ ಕಂಪನಿ. ಆ ಕಂಪನಿ ಮೇಲೆ ಒಂದು ಹೆಂಗಸು ಒಂದು ದೂರನ್ನು ಕೊಡ್ತಾಳೆ. ಆ ದೂರೊಳಗೆ ಏನಿತ್ತು ಅಂದರೆ, ನೋಡಿ ಸ್ವಾಮಿ, ನಿಮ್ಮ ಬ್ರ್ಯಾಂಡ್ ಅಂದರೆ ನಿಮ್ಮ ಕಂಪನಿಯ ಒಂದು ಬಾಕ್ಸ್ ಸೋಪನ್ನು ನಮ್ಮ ಮನೆ ಅಂಗಡಿ ಹತ್ರ ನಾನು ಕೊಂಡುಕೊಂಡೆ. ಆದರೆ ಆ ಬಾಕ್ಸಲ್ಲಿ 10 ಸೋಪಿನ ಪೀಸ್ಗಳಿದ್ದು. ಅಂದರೆ ಆ ಒಂದು ಬಾಕ್ಸಲ್ಲಿ 10 ಸೋಪುಗಳು, ಒಂದೊಂದು ಸೋಪಿಗೂ ಒಂದೊಂದು ಕವರ್. ಆದರೆ ಒಂದು ಕವರಲ್ಲಿ ಸೋಪೇ ಇರಲಿಲ್ಲ, ಬರೀ ಕವರ್ ಇತ್ತು. ಇದು ಮೋಸ ಅಲ್ವಾ? ಹಿಂಗೆ ಆದರೆ ನಿಮ್ಮ ಕಂಪ್ನಿ ಸೋಪನ್ನು ನಾವು ಯಾಕೆ ತಗೊಳ್ಬೇಕು ಅಂತ ಒಂದು ಹೆಣ್ಣು ಕಂಪ್ಲೇಂಟ್ ಕೊಟ್ಟಿದ್ಲು.
ಇದು ಕಂಪನಿಗೆ ಗೊತ್ತಾಯಿತು, ತಲೆ ಕೆಡಿಸ್ಕೊಂಡ್ರು. ದೊಡ್ಡ ದೊಡ್ಡ ಅಧಿಕಾರಿಗಳು, ಸಲಹಾ ಸಮಿತಿ ಎಲ್ಲರೂ ತಲೆ ಕೆಡಿಸ್ಕೊಂಡ್ರು. ಇದೇನಪ್ಪ, ಎಲ್ಲಿ ತಪ್ಪಾಗ್ತಿದೆ, ಎಲ್ಲಿರೋ ಸಮಸ್ಯೆ ಅಂತ ಹುಡುಕಿದ್ರು. ಆ ಸಮಸ್ಯೆ ಎಲ್ಲಿತ್ತು? ಪ್ರೊಡಕ್ಷನಿಂದ, ಅಂದರೆ ಸೋಪನ್ನು ತಯಾರು ಮಾಡಿ ಅದನ್ನು ಪ್ಯಾಕ್ ಮಾಡಿ ಆ ಪ್ಯಾಕಿಂದ ಡಿಲಿವರಿ ಮಾಡಲಿಕ್ಕೆ, ಅಂದರೆ ಆಚೆ ಮಾರಾಟಕ್ಕೆ ಕಳಿಸ್ಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಆ್ಯಂಡ್ ಪ್ಯಾಕೇಜ್ ಮಾಡೋ ಡಿಪಾರ್ಟ್ಮೆಂಟು ಮತ್ತು ಅದನ್ನು ಆಚೆ ಕಳಿಸೋ ಆ ಡೆಲಿವರಿ ಡಿಪಾರ್ಟ್ಮೆಂಟು. ಆ ಡೆಲಿವರಿ ಡಿಪಾರ್ಟ್ಮೆಂಟಲ್ಲಿಗೆ ಹೋಗಬೇಕಾದ್ರೆ, ಅಂದರೆ ಈ ದೊಡ್ಡ ದೊಡ್ಡ ಕಂಪನಿಗಳು ನೀವು ನೋಡಿರ್ತೀರ, ಈ ಲೈನ್ಗಳ ಮೇಲೆ ಯಾವ ಮನುಷ್ಯರು ಹೆಚ್ಚಾಗಿರಲ್ಲ, ಅಂದರೆ ಮಾನವ ಸಂಪನ್ಮೂಲ ಹೆಚ್ಚಾಗಿರಲ್ಲ, ಬರೀ ಮೆಷಿನ್ಗಳು. ಅದು ಎಲ್ಲೊಂದು ಕಡೆ ಪ್ರೊಡಕ್ಷನ್ ಆಗ್ತವೆ, ಆಮೇಲೆ ಅದೇ ತಂತಿ ಮೇಲೆ, ಅದೇ ಕಂಬಿ ಮೇಲೆ ಸೋಪುಗಳು ಬರ್ತವೆ, ಇಲ್ಲೆಲ್ಲೋ ಒಂದು ಕಡೆ ಪ್ಯಾಕ್ ಆಗುತ್ತೆ, ಅದೇ ಹಂಗೆ ಮುಂದೆ ಹೋಗಿ ಅಲ್ಲಿ ಡಬ್ಬ ಸೇರ್ತವೆ, ಡಬ್ಬ ಹೋಗಿ ಮಾರ್ಕೆಟ್ ಸೇರ್ತವೆ. ಸೊ ಈ ಪ್ರೊಡಕ್ಷನಿಂದ, ಈ ಪ್ಯಾಕೇಜಿಂದ ಆ ಕಡೆಯಲ್ಲಿ ಮಾರ್ಕೆಟ್ಗೆ ಹೋಗ್ಲಿಕ್ಕೆ, ಆ ಡೆಲಿವರಿ ಡಿಪಾರ್ಟ್ಮೆಂಟ್ಗೆ ಹೋಗೋ ಮುಂಚೆ ಈ ಸಮಸ್ಯೆ, ಅಂದರೆ ಆ ಬೆಲ್ಟ್ ಮೇಲೆ ಬರಬೇಕಾದ್ರೆ ಎಷ್ಟೋ ಸೋಪುಗಳು ಒಳಗಡೆ ಸೋಪೇ ಇರಲ್ಲ. ಏನು ಮಾಡೋದು ಗೊತ್ತಾಯ್ತು, ಸಮಸ್ಯೆ ಎಲ್ಲಿದೆ ಅಂತ ಗೊತ್ತಾಯಿತು. ಆ ಪ್ಯಾಕೇಜ್ ಡಿಪಾರ್ಟ್ಮೆಂಟಿಂದ ಡೆಲಿವರಿ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾದ್ರೆ ಸಮಸ್ಯೆ ಇದೆ. ಈಗ ಅಲ್ಲಿ ಮನುಷ್ಯರಿಲ್ಲ, ಅಂದರೆ ಎಲ್ಲ ಸೋಪನ್ನು ನೋಡೋದು, ಸೋಪ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಆಗಲ್ಲ. ಒಂದು ಏನು ಟೆಕ್ನಿಕಲ್ಲಾಗಿ ಏನಿದಕ್ಕೆ ಉತ್ತರ? ಎಲ್ಲರೂ ತಲೆ ಕೆಡಿಸ್ಕೊಂಡ್ರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಕಡೆಗೆ ಒಂದು ಐಡಿಯಾ ಮಾಡಿದ್ರು, ಎಕ್ಸ್ರೇ ಮೆಷಿನ್ ತಂದಿಟ್ರು. ಅಂದರೆ ಆ ಎಕ್ಸ್ರೇ ಮಿಷಿನ್ ಏನು ಮಾಡ್ತಿತ್ತು, ದೂರದಿಂದ ತನ್ನ ಎಕ್ಸ್ರೇ, ಅಂದರೆ ಆ ಕಿರಣಗಳನ್ನು ಸೋಪಿನ ಮೇಲೆ ಬಿಡ್ತಿತ್ತು. ಅಲ್ಲಿ ಆ ಸೋಪ್ ಒಳಗಡೆ ಸೋಪ್ ಇದೆಯೋ ಇಲ್ವೋ ಅಂತ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇತ್ತು. ದೂರದಲ್ಲಿ ಕಂಪ್ಯೂಟರ್ ಮೇಲೆ ಆ ಸೋಪಲ್ಲಿ ಸೋಪ್ ಇದೆಯಾ ಆ ಬಾಕ್ಸಲ್ಲಿ ಅಥವಾ ಆ ಪ್ಯಾಕೆಟಲ್ಲಿ ಸೋಪ್ ಇದೆಯಾ ಅಂತ ಅಲ್ಲಿ ಟಿ ವಿ ಮೇಲೆ, ದೊಡ್ಡ ಪರದೆ ಮೇಲೆ ತೋರಿಸೋದು. ಅದಕ್ಕೆ ಎಕ್ಸ್ರೇ ತಂದಿಟ್ರು. ಓಕೆ ಫೈನ್, ಸಮಸ್ಯೆ ಬಗೆಹರಿತು. ಒಂದು 7-8 ತಿಂಗಳಾದ್ಮೇಲೆ ಮತ್ತೆ ಅದೇ ಸಮಸ್ಯೆ ಬಂತು. ಈಗ ಕಂಪ್ನಿಯವ್ರಿಗೆ ತಲೆಕೆಟ್ಟು ಹೋಯ್ತು, ಏನು ಮಾಡೋದಪ್ಪ ಈಗ? ಅವ್ರೇನು ಮಾಡಿದ್ರು, ಕಂಪನಿ ಎಂಪ್ಲಾಯಿಗಳ ಬಳಿನೇ ಐಡಿಯಾ ಕೇಳಲಿಕ್ಕೆ, ಅಂದರೆ ಸಲಹೆ ಕೇಳಲಿಕ್ಕೆ ಒಂದು ಸಭೆ ಕರೆದ್ರು. ನೋಡ್ರಪ್ಪ, ಇಂಥದ್ದೊಂದು ಸಮಸ್ಯೆ ಬಂದ್ಬಿಟ್ಟಿದೆ, ಎಲ್ಲೋ ಆ ಕಂಬಿ ಮೇಲೆ ಹೋಗಬೇಕಾದ್ರೆ ಆ ಕವರಲ್ಲಿ ಸೋಪೇ ಇರಲ್ಲ. ಈಗ ತುಂಬ ಕಂಪ್ಲೇಂಟ್ಗಳು ಬರ್ತಿದ್ದಾವೆ, ಇದಕ್ಕೆ ಏನು ಪರಿಹಾರ? ನಿಮಗೇನಾದರೂ ಇದ್ರೆ ಹೇಳ್ರಪ್ಪ, ನಿಮ್ಮ ಸಲಹೆಗಳು ಏನಾದರೂ ಇದ್ರೆ ಹೇಳಿ ಅಂತ ಎಂಪ್ಲಾಯಿಗಳನ್ನ ಕೇಳ್ತಾರೆ. ಎಲ್ಲ ಎಂಪ್ಲಾಯಿಗಳಿಗೂ ಅಷ್ಟೇನು ಗೊತ್ತಾಗೋದಿಲ್ಲ. ಆದರೆ ಒಬ್ಬ ಆ ಸೋಪು ಫ್ಯಾಕ್ಟ್ರಿಯಲ್ಲಿ ಕಸ ಹೊಡೆಯೋ ಒಬ್ಬನಿಗೆ ಒಂದು ಐಡಿಯಾ ಬರುತ್ತೆ. ಅವನು, ಸರ್ ನನಗೊಂದು ಐಡಿಯಾ ಇದೆ, ಹೇಳಲ್ಲ ಸರ್, ಯಾಕಂದರೆ ನಾನು ಕಸ ಹೊಡೆಯೋನು, ನನ್ನ ಮಾತು ಕೇಳ್ತಾರೋ ಇಲ್ವೋ ಅಂತ ಅವನಿಗೊಂದು ಹಿಂಜರಿಕೆ ಇತ್ತು. ಕಂಪನಿ ಉದ್ಧಾರಕ್ಕೆ ಅವ್ರು ಯಾರ ಮಾತಾದರೂ ಕೇಳ್ತಾರೆ. ಹೇಳಪ್ಪ ಅಂದರು. ಅವನು ಹೇಳ್ದ, ಸರ್ ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಒಂದು ಫ್ಯಾನ್ ತಂದಿಡಿ. ಎಲ್ಲಿ ಆ ಬೆಲ್ಟ್ ಮೇಲೆ ಸೋಪುಗಳು ಬಾಕ್ಸ್ ಬರ್ತಾ ಇದ್ದಾವಲ್ಲ, ಅಥವಾ ಸೋಪು ಪ್ಯಾಕೇಜ್ಗಳು ಬರ್ತಾ ಇದ್ದಾವಲ್ಲ, ಅಲ್ಲಿ ಒಂದು ಫ್ಯಾನ್ ತಂದಿಡಿ. ಆ ಫ್ಯಾನ್ ತಿರುಗೋ ಶಕ್ತಿಗೆ ಅಥವಾ ಫ್ಯಾನ್ ತಿರುಗೋ ಸ್ಪೀಡ್ಗೆ ಯಾವುದ್ರಲ್ಲಿ ಸೋಪ್ ಇಲ್ವೋ, ಜೊಳ್ಳಾಗಿದೆಯೋ ಅಥವಾ ಖಾಲಿ ಪೇಪರ್ ಇದೆಯೋ, ಖಾಲಿ ಕವರ್ ಇದೆಯೋ, ಅದು ಹಾರೋಗುತ್ತೆ. ಇವರಿಗೆ ಬೆಸ್ಟ್ ಅನ್ನಿಸ್ತು. ಯಾಕಂದರೆ ಲಕ್ಷಾಂತರ ರೂಪಾಯಿ ಎಕ್ಸ್ರೇ ತಂದಿಟ್ರು, ಸಮಸ್ಯೆ ಬಗೆಹರಿದಿಲ್ಲ. ಬಟ್ ಇದು ಬೆಸ್ಟ್ ಅನ್ನಿಸ್ತು. ಅವತ್ತಿಂದ ಅವ್ರು ಹೇಳ್ದಂಗೆ ಒಂದು ಫ್ಯಾನ್ ತಂದಿಟ್ರು, ಇಂಡಸ್ಟ್ರಿಯಲ್ ಫ್ಯಾನ್ ತಂದಿಟ್ರು. ಅದರಿಂದ ಆಚೆಗೆ ಸಮಸ್ಯೆನೇ ಬರಲಿಲ್ಲ. ಯಾಕಂದರೆ ಆ ಫ್ಯಾನ್ ಗಾಳಿಗೆ ಯಾವುದಾದ್ರೂ ಕವರಲ್ಲಿ ಸೋಪ್ ಇಲ್ಲ ಅಂದರೆ ಅದು ಹಾರೋಗ್ತಾ ಇತ್ತು ಆ ಕವರು. ಆದರೆ ಸೋಪ್ ಇರೋ ಗಟ್ಟಿ ಬಾಕ್ಸ್ಗಳು ಹಾಗೆ ಕೂರ್ತಾ ಇದ್ವು. ಆಗ ಆ ಕಂಪನಿ ಆ ಕಸ ಹೊಡೆಯೋನಿಗೆ ಸನ್ಮಾನ ಮಾಡ್ತಂತೆ. ನನಗೆ ಈ ಕತೆ ಓದಬೇಕಾದ್ರೆ ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಯಿತು. ಒಂದಿಡೀ ದೊಡ್ಡ ಕಂಪನಿ ದೊಡ್ಡ ಸಮಸ್ಯೆ ಎಂದುಕೊಂಡಿತ್ತು, ಬಟ್ ಅದಕ್ಕಿದ್ದಿದ್ದು ಒಂದು ಚಿಕ್ಕ ಇಂಡಸ್ಟ್ರಿಯಲ್ ಫ್ಯಾನ್ ಅನ್ನೋ ಪರಿಹಾರ. ಅಂದರೆ ದೊಡ್ಡ ಸಮಸ್ಯೆಗಳಿಗೆಲ್ಲ ದೊಡ್ಡ ಪರಿಹಾರ ಹುಡುಕ್ಲಿಕ್ಕೆ ದೊಡ್ಡವ್ರ ಬಳಿ ಹೋಗೋದು ಒಂದು ಸಮಾಜಕ್ಕಿರೋ ಕಾಯಿಲೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ದೊಡ್ಡ ದೊಡ್ಡ ಸಮಸ್ಯೆಗಳಿಗೂ ಚಿಕ್ಕ ಚಿಕ್ಕ ಪರಿಹಾರಗಳಿರ್ತವೆ. ಆ್ಯಂಡ್ ಆ ಪರಿಹಾರ ಯಾರಿಗೆ ಬೇಕಾದರೂ ಹೊಳಿಬೋದು. ಅದು ಕಸ ಹೊಡೆಯೋನ್ಗೆ ಹೊಳಿಬೋದು, ಭಿಕ್ಷುಕನಿಗೆ ಹೊಳಿಬೋದು, ಅಥವಾ ಯಾರೋ ದನ ಎಮ್ಮೆ ಹಸು ಮೇಯಿಸೋರ್ಗೆ ಹೊಳಿಬೋದು, ಯಾರೋ ಬಡವನ್ಗೆ ಹೊಳಿಬೋದು. ಬಟ್ ನಮ್ಮ ತಲೆಯಲ್ಲಿರೋ ವಿಚಾರಗಳೇನು ಅಂದರೆ, ತುಂಬ ತಿಳಿದಿರೋರ ಬಳಿ ಮಾತ್ರ ಐಡಿಯಾಗಳಿರ್ತವೆ. ಇಲ್ಲ, ಅದು ಯಾರಿಗೆ ಬೇಕಾದರೂ ಬರ್ಬೋದು. ಬಟ್ ಇತರರನ್ನು ಸಲಹೆ ಕೇಳೋ ಬುದ್ಧಿ ನಮಗಿರಬೇಕು, ತಾಳ್ಮೆ ನಮಗಿರಬೇಕು.
ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಬದುಕಲ್ಲಿ ಸಮಸ್ಯೆಗಳು ಬಂದಾಗ ಇದು ಸಮಸ್ಯೆ ಎಲ್ಲ ಆಗ್ತಾ ಇದೆ, ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಕಡೆ ನಾವು ಗಮನ ಹುಡುಕಬೇಕು. ಈಗ ಆ ಫ್ಯಾಕ್ಟ್ರಿಗೆ ನಿಮ್ಮ ಫ್ಯಾಕ್ಟ್ರಿ ಅಥವಾ ನಿಮ್ಮ ಕಂಪನಿಯ ಸೋಪ್ ಬಾಕ್ಸ್ ಕೊಂಡ್ಕೊಂಡು ಅದರೊಳಗಡೆ 10 ಪೀಸ್ಗಳಿದ್ದು, 10 ಸೋಪಿನ ಪ್ಯಾಕೆಟ್ ಇದ್ದು, ಅದರಲ್ಲಿ ಒಂದು ಪ್ಯಾಕೆಟ್ ಒಳಗಡೆ ಸೋಪೇ ಇರಲಿಲ್ಲ ಅಂತ ಒಂದು ಕಂಪ್ಲೇಂಟ್ ಬಂದಾಗ ಕಂಪನಿಯವರು ಸಮಸ್ಯೆ ಇಲ್ಲ ಆಯಿತು, ಓಕೆ ಫೈನ್, ಆ ಪ್ಯಾಕೇಜು ಅಂದರೆ ಪ್ಯಾಕೇಜ್ ಡಿಪಾರ್ಟ್ಮೆಂಟಿಂದ ಡೆಲಿವರಿ ಡಿಪಾರ್ಟ್ಮೆಂಟ್ಗೆ ಅಂದರೆ ಆ ಕಡೆ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾದ್ರೆ ಆ ಬೆಲ್ಟಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾಯಿತು. ಆ ಸಮಸ್ಯೆಯನ್ನು ಕಂಡುಹಿಡಿದ್ರು ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿದ್ರು. ಬಟ್ ಇಲ್ಲಿ ವಿಶೇಷ ಅಂದರೆ ಆ ಪರಿಹಾರ ಯಾರಿಂದ ಬಂತು? ಒಬ್ಬ ಕಸ ಗುಡಿಸೋನಿಂದ ಬಂತು. ಯಾಕಂದರೆ ನಾವು ಯಾವುದೋ ಒಂದು ಸಮಸ್ಯೆಯಲ್ಲಿ ನರಳ್ತಾ ಇರ್ತೀವಿ, ಯಾರೋ ಬಂದು ಭಾಳ ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು, ಅಥವಾ ವೃತ್ತಿಯಲ್ಲಿ ಕಡಿಮೆ ಸಂಬಳದವ್ರು ಇರ್ಬೋದು, ಅಥವಾ ನಮಗಿಂತ ಚಿಕ್ಕವರು ಇರ್ಬೋದು, ಅಥವಾ ಅಷ್ಟೇನು ಬುದ್ಧಿವಂತ ಅಲ್ಲದೆ ಇರ್ಬೋದು. ಬಟ್ ನಿನ್ನ ಮಾತು ನಾನೇ ಕೇಳಬೇಕು, ಆಗ ಸೈಡ್ಗೆ ಅಂತ ಕಳಿಸಿರ್ತೀವಿ ತುಂಬ ಸಾರಿ. ಬಟ್ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅಳವಡಿಸ್ಕೊಳ್ಳೋದು ಬಿಡೋದು ಅದು ಆಮೇಲೆ, ಬಟ್ ಕೇಳಿಸ್ಕೊಳ್ಳೋಣ ಅಲ್ವಾ? ಅಂದರೆ ನಾವು ಈ ತಾಳ್ಮೆಯನ್ನು ತೋರದೆ ಹೋದರೆ ತುಂಬ ಸಾರಿ ಸಮಸ್ಯೆಗಳು ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತವೆ. ಹಾಗಾಗಿ 2 ನೀತಿ, ಒಂದು ದೊಡ್ಡ ಸಮಸ್ಯೆಗೆ ಚಿಕ್ಕ ಪರಿಹಾರಗಳಿರ್ತವೆ. ಯೋಚನೆ ಮಾಡಿ, ದೊಡ್ಡ ದೊಡ್ಡ ಮಹಾಯುದ್ಧಗಳು ನಡಿಬೇಕಾದರೂ ಸುಮ್ಮನೆ ಕೂತು ಮಾತುಕತೆಯಲ್ಲಿ ಅಹಂಕಾರವನ್ನು ಬಿಟ್ಟು ಇಡೀ ಜಗತ್ತಿನ ಉದ್ಧಾರಕ್ಕೋಸ್ಕರ ಒಂದೊಳ್ಳೆ ಮಾತುಕತೆ ನಡೆದಿದ್ರೆ ಚಿಕ್ಕದಾಗಿ ಪರಿಹಾರ ಸಿಕ್ಬಿಡೋದಲ್ವ? ನಮ್ಮ ಅಹಮಿನ ಕೋಟೆಗಳಲ್ಲಿ ನಾವು ಗೆಲ್ಲೋದಕ್ಕೋಸ್ಕರ ಜಗತ್ತನ್ನು ಬಲಿ ಕೊಟ್ಟು, ಆ್ಯಂಡ್ ಎಷ್ಟು ಕಾಡು ಪ್ರಾಣಿಗಳು ಸತ್ತು ಹೋದು, ಎಷ್ಟು ಕಾಡು ನಾಶ ಆಯಿತು, ಜಗತ್ತಿನ ಸಂಪನ್ಮೂಲಗಳು ನಾಶ ಆಯಿತು, ಆ್ಯಂಡ್ ಇಡೀ ಜಗತ್ತೇ ಬೂದಿ ಆಗಲಿಕ್ಕೆ ಮಹಾಯುದ್ಧಗಳು ಕಾರಣ ಅದು. ಆ್ಯಂಡ್ ಎಷ್ಟೋ ಸಾರಿ ನಾವೆಲ್ಲೋ ಪ್ರೀತಿ ಪ್ರೇಮ ಅಥವಾ ಇನ್ಯಾವುದೋ ವಿಚಾರದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟಿರ್ತೀವಿ, ಅಥವಾ ಏನೋ ಸಮಸ್ಯೆ ಬಂದ್ಬಿಟ್ಟಿರುತ್ತೆ. ಒಂದು ತಾಳ್ಮೆಯಿಂದ ಕೂತು ಒಮ್ಮೆ ಸರಿಯಾಗಿ ತಾಳ್ಮೆಯಿಂದ ಮಾತಾಡಿದ್ರೆ ಪರಿಹಾರ ಸಿಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಸ್ನೇಹಿತರೆ, ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ತಾಳ್ಮೆಯಿಂದ ಕಾಯಿರಿ. ಯಾರೊಬ್ಬರು ಗುರುಗಳಂತ ತಗೊಳ್ಳಿ, ಅಥವಾ ಯಾರೊಬ್ಬರು ಸಲಹೆಗಾರರು ಅಂತ ತಗೊಳ್ಳಿ. ಯಾವುದೇ ಸ್ವಾರ್ಥವಿಲ್ಲದೇನೆ ನಿಮ್ಮ ಬದುಕಿನ ಉದ್ಧಾರಕ್ಕೆ ಅತ್ಯಂತ ಶ್ರೇಷ್ಠವಾದ ಜ್ಞಾನಿಯನ್ನು ನಿಮ್ಮ ಬದುಕಿಗೆ ಒಬ್ಬ ಗುರುವಾಗಿ ಸ್ವೀಕರಿಸಿ, ಮತ್ತು ಸಲಹೆಗಳನ್ನು ತಗೊಂಡು ಅವರಿಂದ ತಗೊಳ್ಳಿ. ಅದನ್ನ ಅಳವಡಿಸ್ಕೊಳ್ಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಬಟ್ ಒಂದು ದೃಷ್ಟಿಕೋನ ಸಿಗುತ್ತಲ್ವ. ಈಗ ನಿಮ್ಮ ಮೂಗಿನೇರಿಕೆ ಏನು ಅನ್ನಿಸುತ್ತೆ ಅದೇ ಸತ್ಯ ಅಲ್ಲ, ಬಟ್ ಅವ್ರನ್ನೊಂದು ಮಾತು ಕೇಳಿದಾಗ ಅವ್ರಿಗೇನೋ ಬೇರೆ ಅನಿಸುತ್ತೆ, ಅವ್ರು ನಮ್ಗೆ ಅದನ್ನು ಹೇಳಿದಾಗ ಹೌದಲ್ವಾ, ಹಂಗೆ ಹೋಗ್ಬೋದಲ್ವ ಅಂತ ನಮಗೆ ಅನಿಸಿ ನಾವು ಹೋಗ್ಬೋದೇನು. ಸಮಸ್ಯೆಗಳಿದ್ದಾವೆ ಅಂದರೆ ಫೋಕಸ್ ಮಾಡಿ, ಪರಿಹಾರ ಇದೆ, ಚಿಕ್ಕದಾಗಿ ಪರಿಹಾರ ಇದೆ, ಮತ್ತು ಅದು ಯಾರಿಂದ ಬೇಕಾದರೂ ಸಿಗ್ಬೋದು. ನಮ್ಮ ಅಹಂಕಾರವನ್ನು ಬಿಟ್ಟು ಒಂಚೂರು ಆ ಕಡೆ ಈ ಕಡೆ ಕಣ್ಣಾಯಿಸಿದ್ರೆ ಪರಿಹಾರ ಇರುತ್ತೆ. ಇದು ಬಹಳ ಒಳ್ಳೆಯ ನೀತಿ, ಮೌಲ್ಯ. ನಾವಿದೊಂದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಿದೆ.